ಸೌಂದರ್ಯ ಲಹರಿಯ 71ನೇ ಶ್ಲೋಕದ ಅರ್ಥವನ್ನ ತಿಳಿಸಬೇಕು. ಜೊತೆಗೆ ಈ ಶ್ಲೋಕದ ಅಧಿದೇವತೆ ಯಾವ ತಾಯಿ ಅಂತ ಕೂಡ ಹೇಳೋ ಸಮಯ ಆಗಿದೆ. ಏನ್ ಹೇಳ್ತೀರಾ? ಕಾರಣಾಭೂತಿಯಾಗಿರ್ತಕ್ಕಂಥ ಜಗನ್ಮಾತೆ ಇವತ್ತಿನ ದಿವಸ ಸತಿ ಸಾವಿತ್ರಿ ಅಂತ ಹೇಳ್ಬೋದು. ಸತಿ ಸಾವಿತ್ರಿ ಆಗಿರ್ತಕ್ಕಂಥ ಅವಕಾಶ ತನ್ನ ಗಂಡನ ಪ್ರಾಣವನ್ನೇ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಯಮಧರ್ಮರಾಜನ ಹತ್ರ ಹೋರಾಡಿದವಳು ಸಾವಿತ್ರಿ. ಇಂತಹ ಒಂದು ಸಾವಿತ್ರಿ ದೇವಿ ಸರಸ್ವತಿ ಸಾವಿತ್ರಿ ದೇವಿ ಅಂತ ಕರಿತೀವಿ. ಅದಕ್ಕೆ ನಾವು ಪ್ರತಿಯೊಬ್ಬರು ವಿಶೇಷವಾಗಿ ಸರಸ್ವತಿ ಶ್ಲೋಕವನ್ನ ಸಾವಿತ್ರಿ ಇನ್ಯಾರೋ ಅಲ್ಲ ಸರಸ್ವತಿ. ಅದಕ್ಕೆ ನಮಸ್ತಸ್ಮೈ 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 ವಿದ್ಯಾದೇಚ ಕ್ರಿಯೆ ಅಂತ ಆ ಕ್ರಿಯೆಯಲ್ಲಿ ವಿದ್ಯೆಯನ್ನ ಕೊಡ್ತಾ ಇರೋಳು ಸಾವಿತ್ರಿ. ಗಂಡನ ಜೊತೆ ಹೋರಾಡ್ತಕ್ಕಂಥವಳು ಸಾವಿತ್ರಿ. ಗಂಡನ ಪ್ರಾಣಕ್ಕೋಸ್ಕರ ಹೋರಾಡೋಳು ಯಮನತ್ರ ಸಾವಿತ್ರಿ. ಇಂಥ ಒಂದು ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅನ್ನೋ ಮೂರೂ ಅಕ್ಷರವು ಏಕಕಾಲಕ್ಕೆ ಒಂದೇ ಸ್ವರೂಪ. ಇಂಥ ಜಗನ್ಮಾತೆಯನ್ನ ಇವತ್ತು ಸ್ಮರಣೆ ಮಾಡೋಕ್ಕೆ ಮೊದಲು ಆದಿಶಂಕರಾಚಾರ್ಯರನ್ನ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ. ಪ್ರತಿಯೊಂದು ಹೆಣ್ಣು ಮಕ್ಕಳು ಜೀವನದಲ್ಲಿ ಯಾವತ್ತಾದರೂ ವಿದ್ಯಾದಾನೆಂಚ ಕರಿಷ್ಯೆ, ವಿದ್ಯೆಯನ್ನು ತಗೋಬೇಕು. ಗಾಯತ್ರಿ ಭಕ್ತಿ ಶ್ರದ್ಧೆಯನ್ನ ಕಲ್ತ್ಕೋಬೇಕು. ಸಾವಿತ್ರಿ ಜೀವನ ಪರ್ಯಂತ ದೀರ್ಘ ಸುಮಂಗಲಿಯಾಗಿರಬೇಕು ಅನ್ನೋದೇ ಪರಿಪೂರ್ಣ ಅರ್ಥ. ಇಂಥ ಒಂದು ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಅನ್ನೋ ಮೂಲಾಕ್ಷರದಲ್ಲಿ ತ್ರಿಗುಣಾಕಾರವನ್ನು ಹೊಂದಿರತಕ್ಕಂಥ ಹೆಣ್ಣುಮಕ್ಕಳು ಯಾರಿರ್ತಾರೋ ಪದ್ಮಿನಿ ಜಾತಿ ಸ್ತ್ರೀ ಅಂತ ಕರೀತಾರೆ. ಮೋಹಿನಿ ಜಾತಿ ಸ್ತ್ರೀ 2 ಗುಣಗಳು ಮಾತ್ರ ಇರುತ್ತೆ. ಮೋಹಕ್ಕೆ ಮಾತ್ರ ಸಿಲುಕ್ತಾಳೆ, ಜಗತ್ತಲ್ಲಿ ವ್ಯಾಮೋಹಕ್ಕೆ ಸಿಲುಕಿರ್ತಾಳೆ, ಜೀವನದಲ್ಲಿ ದುಡ್ಡುಗೋಸ್ಕರ ಧನಪಿಶಾಚಿ ಆಗಿರ್ತಾಳೆ. ಶಾಕಿನಿ ಡಾಕಿನಿ ಕೇಳಲೇಬೇಡಿ. ಇಡೀ ಜಗತ್ತಲ್ಲಿ ಮನೆಗೆ ಯಾರು ಶತ್ರು ಅಂದರೆ ಮನೆ ಒಳಗೆ ಇರ್ತಕ್ಕಂಥ ಶತ್ರು ಅವಳೇ ಆಗಿರ್ತಾಳೆ. ಅದಕ್ಕೆ ಹಿತ್ಲುಗಿಡ ಮದ್ದಲ್ಲ ಅಂತ ಇವ್ರು ಹೇಳ್ತಾರೆ. ಆದರೆ ಮದ್ದು ಹಿತ್ಲಲ್ಲೇ ಇರ್ತಕ್ಕಂಥ ಮುಳ್ಳಾಗಿ ಬೇಳಿಯಾಗಿರ್ತಕ್ಕಂಥವಳು ಸಾಕ್ಷಾತ್ ಶಾಕಿನಿ ಡಾಕಿನಿ. ಈ ಶಾಕಿನಿ ಡಾಕಿನಿ ಬುದ್ಧಿಗಳನ್ನು ಹೆಣ್ಣು ಮಕ್ಕಳಿಂದ ಓಡಿಸ್ತಕ್ಕಂಥವಳು ಸಾವಿತ್ರಿ. ಈ ಸಾವಿತ್ರಿ ಎಷ್ಟು ಕಷ್ಟ ಅಂದರೆ ಇವತ್ತು ದಿವಸ ಗಂಡನ ಜೊತೆ ಎಷ್ಟೋ ಪ್ರೀತಿ ವಾತ್ಸಲ್ಯ, ಎಷ್ಟೇ ಕುಡಿದ್ರೂ ಗಂಡ ನಮ್ಮವನು ಅಂತ ಹೇಳ್ಕೊಳ್ಳೋ ಹೆಣ್ಣುಮಕ್ಕಳು ಇದ್ದಾರೆ. ಜೀವನದಲ್ಲಿ ಹೊಡೆದು ಬಡ್ದು ಕುಡಿದು ಬಡ್ದು ಎಲ್ಲ ಮಾಡಿರ್ತಕ್ಕಂಥ ಗಂಡಂದ್ರಿದ್ರು ಚೆನ್ನಾಗಿಟ್ಟಿರಪ್ಪ ದೇವರವ್ರನ್ನ ಅಂತ ಕೇಳ್ಕೊಳ್ಳೋದು ಸಾವಿತ್ರಿ ಗುಣಗಳು. ಅದಕ್ಕೆ ಎಂಥ ಮುಳ್ಳಿನ ಮೇಲೆ ಇವತ್ತಿನ ಜೀವನದಲ್ಲಿ ನಾ ಮುಳ್ಳಿನ ಹಾದಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ಮದುವೆ ಆದಾಗಿಂದಾನು ಮಕ್ಕಳಾದಾಗಿಂದಾನು ಜೀವನ ಪರ್ಯಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತಕ್ಕಂಥ ಹೆಣ್ಮಕ್ಳು ಸಾಧಾರಣವಾಗಿ ಆ ಕಾಲದವರು. ಈ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕೈ ಅಳತೆಯಷ್ಟು ಮಾತ್ರ ಸಿಗ್ತಾರೆ. ಅಂಥ ಒಂದು ಜಗತ್ತಲ್ಲಿ ಇವತ್ತು ನಾವು ಬಾಳ್ತಾ ಇದ್ದೀವಿ ಅಂದರೆ ಇಂಥ ಒಂದು ಹೆಣ್ಣುಮಕ್ಕಳು ಶುಭ್ರವಾಗಿ ಶುದ್ಧವಾಗಿ ಪರೋಕ್ಷವಾಗಿ ಭಗವಂತ ನಿಷ್ಠೆಯಲ್ಲಿರ್ತಕ್ಕಂಥವರಿಂದನೇ ಎಲ್ಲ ಹೆಣ್ಣುಮಕ್ಕಳಿಗೂ ಗೌರವ. ಇವತ್ತು ಆ ಕಾಲದಲ್ಲಿ ನಾವೇನು ಹೇಳ್ತಿದ್ವಿ, ವಯಸ್ಸಾದವ್ರಿಗೆ ಮಾತ್ರ ಒಳ್ಳೆ ಬುದ್ಧಿಗಳು. ಈ ಕಾಲದಲ್ಲಿ ಯಂಗ್ಸ್ಟರ್ಸ್ಗೂ ಹೆಣ್ಣು ಮಕ್ಕಳಿಗೆ ಬಹಳ ಜನಕ್ಕೆ ಒಳ್ಳೆ ಬುದ್ಧಿ ಸದ್ಬುದ್ಧಿ ಇದೆ. ಏಕೆಂದರೆ ಚಿಕ್ಕ ವಯಸ್ಸಲ್ಲೇ ಅಯ್ಯೋ ನಾನು ನನ್ನ ಗಂಡ ಸಂಸಾರ ಚೆನ್ನಾಗಿದ್ರೆ ಸಾಕಪ್ಪ. ಯಾಕಂದರೆ ನೋಡಿರ್ತಾರೆ, ನಾನಾ ರೀತಿಯಾದ ಸಂಸಾರಗಳು ನೋಡ್ಬಿಟ್ಟಿರ್ತಾರೆ. ಎಷ್ಟೋ ರೀತಿ ಎಲ್ಲೂ ಅಡ್ಜಸ್ಟ್ ಆಗಿಬಿಟ್ರೆ ಬೆಟ್ರಪ್ಪ, ಆ ಗಂಡನ ಹೊಂದ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ, ನಾವು ಜೀವನದಲ್ಲಿ ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋ ಹೆಣ್ಮಕ್ಳು ಇವತ್ತಿಗೂ ಇದ್ದಾರೆ. ಅಂದರೆ ಆ ಸಂಸ್ಕಾರನೂ ತನಗೆ ತಾನಾಗೇ ಬರ್ತಕ್ಕಂಥದ್ದು ಸಾವಿತ್ರಿ ಗುಣಗಳು. ಆ ಸಾವಿತ್ರಿ ಎಷ್ಟು ಓಡಾಡ್ತಾಳೆ ಇಡೀ ಜಗತ್ತಲ್ಲಿ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮೇಶ್ವರನ ಹತ್ರ ಮೃತ್ಯುನ ಜಯ ಪಡಬೇಕಾದ್ರೆ ಸಾಕ್ಷಾತ್ ಯಮಧರ್ಮರಾಜನ ಹಿಂದೆನೇ ಹೋಗ್ತಾಳೆ. ಕಳಿಸ್ಬಿಡು, ದಯವಿಟ್ಟು ಕಳಿಸ್ಬಿಡು ಅಂದಾಗ ಆ ಅನುಗ್ರಹವನ್ನು ಕೊಡ್ತಕ್ಕಂಥ ಅವನು ಹೋಗ್ತಾ ಇರ್ತಾನೆ. ಆಗಲ್ಲ ಸಾವಿತ್ರಿ, ಯಾಕೆ? ಅವ್ನು ಕರ್ಕೊಂಡು ಬಂದ ಮೇಲೆ ಮುಗಿದೋಯ್ತು, ನಾನು ಕಳ್ಸೋಕ್ಕೆ ಆಗಲ್ಲ. ನೀನು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ಅವನು ಬರೀ ಶವವಾಗಿದ್ದ ಹಾಗೆ ನಾನು ನೋಡ್ಕೊತೀನಿ, ಆದರೂ ಸಹ ನಾನು ಅದನ್ನು ದಹನ ಮಾಡಕ್ಕೆ ಹೋಗಲ್ಲ, ಆ ಬೆಂಕಿಯಲ್ಲಿ ಹಾಕೋಲ್ಲ, ಆ ದೇಹನ ನಾನು ಕಾಪಾಡ್ಕೊತೀನಿ, ದಯವಿಟ್ಟು ಆ ಪ್ರಾಣವನ್ನು ವಾಪಸ್ ಕಳಿಸ್ಕೊಡು ಅಂದಾಗ ಆ ಪಾಷಾಣವ ಹಾಕಿರ್ತಕ್ಕಂಥ ಯಮಧರ್ಮರಾಜಿಂದ ಹೇಳ್ಕೊಂಬರೋದು. ಇವತ್ತೆಷ್ಟೋ ಜನ ಆ ಪ್ರಯತ್ನವನ್ನು ಯಮನ ಹತ್ರ ಹೋಗಿ ಅವಳು ಮಾಡಿದ್ದ ಹಾಗೆ ಇವತ್ತು ಡಾಕ್ಟರ್ಗಳ ಹತ್ರ ಒದ್ದಾಡ್ತಾ ಇದ್ದಾರೆ. ಎಷ್ಟು ಜನ ಪೇಷಂಟ್ಗಳಾಗಿರ್ತಕ್ಕಂಥ ಗಂಡಂದ್ರು ಅಕಸ್ಮಾತ್ ಹಾಸ್ಪಿಟಲ್ ಮಲಗಿದ್ರೆ ನನ್ನ ಗಂಡನ ಬದುಸ್ಕೊಡಿ ಡಾಕ್ಟ್ರೆ, ದೇವರೇ ಇದ್ದ ಹಾಗೆ ಡಾಕ್ಟರ್, ಅದೇನು ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಅವ್ರನ್ನ ಪ್ರಾಣ ಬದುಕಿಸ್ಕೊಟ್ಬಿಡಿ. ಎಷ್ಟು ಜನ ಪ್ರಯತ್ನ. ಇವತ್ತಿನ ದಿವಸ ಆಂಬ್ಯುಲೆನ್ಸಿಂದ ಸ್ಟ್ರೆಚರ್ ಹಾಕೋಷ್ಟರಲ್ಲೇ ಜನಗಳು ಹೋಗ್ಬಿಟ್ಟಿರ್ತಾರೆ. ಸ್ಟ್ರೆಚರಿಂದ ಒಳಗಡೆ ಹೋಗಿ ಆಪರೇಷನ್ ಥಿಯೇಟ್ರು, ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್, ಮನೆಗೆ ಬರೋಷ್ಟಲ್ಲಿ ಹೊರಟೋಗ್ತಾರೆ. ಆದರೂ ಹೋರಾಟ ಅಂದರೆ ಮಾಂಗಲ್ಯ ಭಾಗ್ಯ ಗಟ್ಟಿ ಇರಬೇಕು. ಇಂಥ ಮಾಂಗಲ್ಯ ಭಾಗ್ಯ ಗಟ್ಟಿ ಇರೋದು, ಜ್ಞಾನ ಸಿದ್ಧಿಯನ್ನು ಹೊಂದಿರೋದು, ಪದ್ಮಿನಿ ಜಾತಿ ಸ್ತ್ರೀ ಇದ್ದ ಹಾಗಿರ್ತಕ್ಕಂಥ ಈ ಮೂರೂ ಗುಣಗಳು ಸಾವಿತ್ರಿ, ಗಾಯತ್ರಿ, ಸರಸ್ವತಿ. ಇಂಥ ದೇವಿಯನ್ನ ನಿರ್ಭಯತ್ವಂ, ಯಾವ ಕಾಲಕ್ಕೂ ಭಗವತಿ ಕಾಪಾಡ್ತಾಳಂತೆ. ಎಲ್ಲೇ ಹೋದರೂ ಯಾವ ಕಾಲಕ್ಕೂ ರಕ್ಷಣೆ ಕೊಡ್ತಾಳಂತೆ. ರಾತ್ರಿಯಲ್ಲಿ ಪ್ರಯಾಣ ಮಾಡಿದ್ರು, ಒಬ್ಬಳೇ ಹೋದ್ರೂ ಕಾರಣ ನಿಮಿತ್ತವಾಗಿರ್ತಕ್ಕಂಥ ಜಗತ್ತಿಗೆ ಇವತ್ತು ಸಾಕ್ಷಿಭೂತವಾಗಿರ್ತಕ್ಕಂಥದ್ದು ಆ ಸಾವಿತ್ರಿ ದೇವಿ ಸೌಂದರ್ಯ ಲಹರಿಯಲ್ಲಿ. ಎಲ್ಲ ಹೆಣ್ಣುಮಕ್ಕಳಿಗೆ ಶಕ್ತಿ, ಯುಕ್ತಿ, ಪರಕ್ತಿ ಅಂತಕ್ಕಂಥ ಎಲ್ಲವನ್ನು ಕೊಡುವ ಪರಾಶಕ್ತಿಯ ಸ್ವರೂಪವೇ ಸಾವಿತ್ರಿ. ಆ ಶ್ಲೋಕವನ್ನು ನೋಡೋಣ, ಬನ್ನಿ ವೀಕ್ಷಕರೇ. ಸಮಂ ದೇವಿ ಸ್ಕಂದದ್ವಿಪವದನ ಪೀತಂ ಸ್ತನಯುಗಂ ತವೇದಂ ನಖೇದಂ ಹರತು ಸತತಂ ಪ್ರಸ್ನುತ ಮುಖಂ ಯದಾ
हृदयो हासजनकः स्वकुम्भौ हेरम्भः परिवृषति हस्तेन झटिति समं देवि स्कन्दद्विपवदनपीतं स्तनयुगम् तवेदं न खेदं हरतु सततं प्रस्नुतमुखम् यदालोक्य आशङ्काकुलितहृदयो हासजनकः स्वकुम्भौ हेरम्भः परिवृषति हस्तेन झटिति. ವೀಕ್ಷಕರೇ, ನೋಡಿದ್ರ ಸಾವಿತ್ರಿ, ಸತಿ ಸಾವಿತ್ರಿ ಅಂತ ಕರಿತೀವಿ. ಪ್ರತಿಯೊಂದು ಮನುಷ್ಯ ಜೀವನದಲ್ಲಿ ಇವತ್ತಿನ ದಿವಸ ಸತಿ ಸಹಗಮನ ಅಂದರೆ ಆ ಕಾಲದಲ್ಲಿ ಏನು ಮಾಡೋರು, ಯಜಮಾನರ ಸತ್ತೋದ ತಕ್ಷಣವೇ ಜೊತೆಗೆ ತಾವು ಅಗ್ನಿ ಮೇಲೆ ಕೂತ್ಕೊಂಡು ತನ್ನ ದೇಹವನ್ನು ತಾನೇ ಸ್ವಯಾರ್ಜಿತವಾಗಿ ದಹನವನ್ನು ಮಾಡ್ಕೊಳ್ಳೋರು. ಅಂಥ ಒಂದು ಕ್ರಮವನ್ನು ತೆಗೆದು ಬಿಸಾಕಿರ್ತಕ್ಕಂಥ ವಿಚಾರವನ್ನು ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಒಂದು ಸೌಭಾಗ್ಯವತಿ ಅನುಗ್ರಹ ಇವತ್ತಿಗೂ ಮಾರ್ಕಂಡೇಯ ಪುರಾಣದಲ್ಲಿ ಬರೆದಿರ್ತಕ್ಕಂಥದ್ದು. ಅದಕ್ಕೆ ಮಾರ್ಕಂಡೇಯ ಋಷಿ ಸವಿತಾ ದೇವತಾ, ಆ ಸವಿತಾ ಅನ್ನೋ ಸಾವಿತ್ರಿಯನ್ನು ಎಂದಿಗೂ ನೆನೆಸ್ಕೋಬೇಕಾದ್ದು ಜೀವನ ಚರಿತ್ರೆ. ಇಂಥ ಒಂದು ಚರಿತ್ರೆಯಲ್ಲಿ ಇವತ್ತಿನ ದಿವಸ ಸುಖ ಜೀವನದಿಂದ ಎಲ್ಲ ಹೆಣ್ಣುಮಕ್ಕಳು ಇರಲಿ, ಜೀವನ ಪರ್ಯಂತ ಎಲ್ಲರಿಗೂ ದೀರ್ಘ ಸೌಮಂಗ್ಲಿ ಅಭಿವೃದ್ಧಿ ಆಗಲಿ, ಪರಿಪೂರ್ಣ ಅನುಗ್ರಹ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಈ ಸೌಂದರ್ಯವನ್ನು ಹೇಳ್ಕೊಂಡ್ರೆ ಸಾಕು, ಸಂತುಷ್ಟಿ ಆಗುತ್ತೆ.